ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಚುನಾವಣೆ ಘೋಷಣೆಯಾಗಿದೆ. ಜನವರಿ 31, 2026ರಂದು ಮತದಾನ ನಡೆಯುವಂಥದ್ದು. ಜನವರಿ 15ನೇ ತಾರೀಕಿಂದ ಅಭ್ಯರ್ಥಿಗಳಿಗೆ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಆ ಕಾರಣದಿಂದ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಕಾರ್ಯಕಾರಿ ಸಮಿತಿಗೆ ಆಯ್ಕೆ ಬಯಸಿ ಹಲವು ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರಾಜಕೀಯ ಪಕ್ಷಗಳ ಚುನಾವಣೆಗೆ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಚಾರ ಜೋರಾಗಿ ನಡೀತಾ ಇದೆ. ಹಾಗೇನೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಹಾಗೆ ತಾವು ಆಯ್ಕೆ ಆದರೆ ಚಿತ್ರರಂಗಕ್ಕೋಸ್ಕರ ತಾವೇನು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಹಲವು ಭರವಸೆಗಳು ಕೂಡ ನೀಡ್ತಾ ಇದ್ದಾರೆ ಮತದಾರರಿಗೆ. ಹಾಗೇನೆ ಚಿತ್ರರಂಗದ ಪರವಾಗಿ ನ್ಯಾಯ ನೀತಿ ಒಂದು ವ್ಯವಸ್ಥೆ ಸರಿಯಾಗಿರಬೇಕು ಅಂತ ಧ್ವನಿಯನ್ನ ಎತ್ತುವಂಥವರಿಗೆ ವಾಣಿಜ್ಯ ಮಂಡಳಿಯಲ್ಲಿರುವಂಥ ಕೆಲವು ಸ್ವಾರ್ಥಿಗಳು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋಗೋಸ್ಕರ ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ಧ್ವನಿಯನ್ನ ಎತ್ತುವಂಥವರಿಗೆ ಇಲ್ಲ ಸಲ್ಲದ ಕ್ಷುಲ್ಲಕ ಕಾರಣಗಳನ್ನು ನೀಡಿ ವಾಣಿಜ್ಯ ಮಂಡಳಿಯಿಂದ ಅಮಾನತು ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾಡಿದ್ದಾರೆ. ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ, ವಾಣಿಜ್ಯ ಮಂಡಳಿ ಅವರ ಅಪ್ಪನ ಆಸ್ತಿ ಅನ್ನೋ ರೀತಿಯಲ್ಲಿ ಹಲವು ವರ್ಷಗಳಿಂದ ಅಲ್ಲೇ ಗೂಟ ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ವಾಣಿಜ್ಯ ಮಂಡಳಿಯನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಇಚ್ಛೆನೇ ಇಲ್ಲ. ಅಮಾನತುಗೊಂಡವರು ನ್ಯಾಯವನ್ನ ಬೇಯಿಸಿ ನ್ಯಾಯಾಲಯಕ್ಕೆ ಅಲಿಯೋ ತರ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ನಿರ್ಮಾಪಕರು, ನಿರ್ದೇಶಕರು, ಕನ್ನಡ ಚಿತ್ರರಂಗದ ಪರ ಹೋರಾಟಗಾರರು ಆದಂತಹ ಟಿ.ಸಿ. ವೆಂಕಟೇಶ್ ಅವರಿಗೆ ಅವರು ನಡೆದಿರುವಂಥ ಒಂದು ಅವ್ಯವಹಾರದ ಬಗ್ಗೆ ಆರೋಪ ಮಾಡಿದ್ದಕ್ಕೆ ಬೇರೆ ರೀತಿಯ ಒಂದು ಕ್ಷುಲ್ಲಕ ಕಾರಣ ನೀಡಿ ಅವರಿಗೆ ಅಮಾನತು ಮಾಡಿ ಅವರು ಇವಾಗ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ನ್ಯಾಯಾಲಯ ಅವರಿಗೆ ಒಂದು ಭರವಸೆ ಇದೆ. ನ್ಯಾಯಾಲಯದ ಮೇಲೆ ಅವರಿಗೆ ತಮ್ಮ ಪರ ನ್ಯಾಯ ಇದೆ, ಆದಷ್ಟು ಬೇಗ ತಮಗೆ ನ್ಯಾಯ ಸಿಗುತ್ತೆ, ತಾವು ವಾಣಿಜ್ಯ ಮಂಡಳಿಯ ಚುನಾವಣೆಗೆ ಸ್ಪರ್ಧಿಸಬಹುದು ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದಾರೆ. ಇತ್ತೀಚೆಗಿನ ಬೆಳವಣಿಗೆ ಬಗ್ಗೆ ಅವ್ರ ಜೊತೆ ಮಾತನಾಡಿದಾಗ ತಿಳಿದ ವಿಚಾರ ಏನಂತ ಹೇಳಿದ್ರೆ, ಅನ್ಯಾಯವನ್ನ ಪ್ರಶ್ನೆ ಮಾಡಿ ವಾಣಿಜ್ಯ ಮಂಡಳಿಯ ಅಧಿಕಾರಿಗಳಿಗೆ ಏನು ಮನವಿ ಮಾಡ್ಕೊಂಡಿದ್ರು, ಒಂದು ಆರೋಪ ಇದೆ, ನನ್ನ ತನಿಖೆ ಮಾಡಿ ಅಂತೇಳಿ. ಇವರು ಆರೋಪ ಮಾಡಿದ್ದನ್ನ ತನಿಖೆ ಮಾಡೋ ಬದಲಿಗೆ ಆರೋಪ ಮಾಡದವರಿಗೇನೆ ಅಮಾನತು ಮಾಡಿ ನ್ಯಾಯಾಲಯ ಅಲಿಯೋ ತರ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಆದಷ್ಟು ಬೇಗ ಅವರ ಪರವಾಗಿ ನ್ಯಾಯ ದೊರಕುವ ಭರವಸೆ ಇದೆ. ಅವರು ವಾಣಿಜ್ಯ ಮಂಡಳಿಯ ಚುನಾವಣೆಗೆ ಸ್ಪರ್ಧಿಸುವಂತ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಏನೇ ಆಗಲಿ, ಕೆಲವರು ವಾಣಿಜ್ಯ ಮಂಡಳಿಯ ಆವರಣ ಬಿಟ್ಟು ಹೊರಗಡೆ ಬರೋದಕ್ಕೆ ಇಚ್ಛೆನೇ ಪಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಆ ವಾಣಿಜ್ಯ ಮಂಡಳಿ ಅಂತ ಹೇಳಿದ್ರೆ ಅವರ ಅಪ್ಪನ ಮನೆ ಆಸ್ತಿ ಅನ್ನೋ ರೀತಿಯಲ್ಲಿ ಹಲವು ವರ್ಷಗಳಿಂದ ಅಲ್ಲೇ ಗೂಟ ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅನ್ಯಾಯದ ವಿರುದ್ಧ, ನ್ಯಾಯ ನೀತಿ ವಿರುದ್ಧ ಒಂದು ವ್ಯವಸ್ಥೆ ಸರಿಯಾಗಿರಬೇಕು ಅಂತ ಧ್ವನಿ ಎತ್ತುವಂತ ಅಭ್ಯರ್ಥಿಗಳಿಗೆ ಆಗಿರಬಹುದು, ಸದಸ್ಯರಿಗೆ ಆಗಿರಬಹುದು, ಟಾರ್ಗೆಟ್ ಅನ್ನು ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಸ್ವಲ್ಪ ದಮ್ ಇರುವಂಥವ್ರು, ಅಂದರೆ ಧೈರ್ಯ, ಕಾನೂನಿನ ಒಂದು ಜ್ಞಾನ ಇರುವಂಥವರು ಹೋರಾಟವನ್ನು ಮಾಡ್ತಾರೆ. ಇನ್ನು ಹಲವರು ಯಾಕೆ ಬೇಕು ನಮಗೆ, ನಾವು ಸಿನಿಮಾ ಮಾಡ್ಕೊಂಡು ಇದ್ಬಿಡೋಣ, ಆಡಳಿತದ ವಿಚಾರಕ್ಕೆ ಹೋದರೆ ಅನ್ಯಾಯವಾಗಿ ನಾವು ಟಾರ್ಗೆಟ್ ಆಗಬೇಕಾಗುತ್ತೆ, ಗುರಿ ಆಗಬೇಕಾಗುತ್ತೆ, ಯಾಕೆ ಬೇಕು ಅಂತ ಸುಮ್ಮನೆ ಇರ್ತಾರೆ. ಆದರೆ ಅನ್ಯಾಯವನ್ನ ಖಂಡಿಸುವಂತ, ಅನ್ಯಾಯವನ್ನು ಪ್ರಶ್ನೆ ಮಾಡುವಂತ ಕೆಲವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಜ ಹೇಳ್ಬೇಕಂತ ಹೇಳಿದ್ರೆ, ವಾಣಿಜ್ಯ ಮಂಡಳಿಯ ಮತದಾರ ಸದಸ್ಯರು ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ, ವಾಣಿಜ್ಯ ಮಂಡಳಿಯ ಆಡಳಿತದಲ್ಲಿ ಯಾರು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಯಾರು ಎಷ್ಟು ವರ್ಷದಿಂದ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಜ್ಞಾನ ಇಟ್ಕೊಂಡು ತಮ್ಮ ಹಕ್ಕನ್ನು ಚಲಾಯಿಸಬೇಕು, ತಮ್ಮ ಮತವನ್ನು ನೀಡಬೇಕು. ಅಂತವರಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡುವಂತ, ಸೇವಾ ಮನೋಭಾವದಿಂದ ಸ್ಪರ್ಧಿಸಿ ಗೆಲ್ಲುವಂತ ಅಭ್ಯರ್ಥಿಗೆ ಗೆಲ್ಲಿಸಬೇಕು. ಯಾಕಂತ ಹೇಳಿದ್ರೆ, ಕೆಲವರು ಗುಂಡು ತುಂಡು ಪಾರ್ಟಿ ಕೊಟ್ಟುಕೊಂಡು ಬೇರೆ ಬೇರೆ ಆಮಿಷಗಳನ್ನ ಒಡ್ಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಅಧಿಕಾರವನ್ನು ಪಡ್ಕೊಂಡು
ತಾನು ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ಅಂತ ಹೇಳಿ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳು ಮಾಡೋದ್ರಲ್ಲೇ ಬಿಜಿ ಇರ್ತಾರೆ. ಬಿಟ್ಟರೆ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿ ಕೆಲಸ ಕಾರ್ಯಗಳ ಬಗ್ಗೆ ಅವರಿಗೆ ಕಾಳಜಿ ಇರುವುದಿಲ್ಲ. ಆ ರೀತಿ ಗುಂಡು ತುಂಡು ಪಾರ್ಟಿಯಲ್ಲಿ ಭಾಗವಹಿಸುವಂತ ಸದಸ್ಯರು ಕೂಡ ಕೇಳುವಂತ ನೈತಿಕತೆ ಕೂಡ ಅವ್ರಿಗೂ ಇರೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ಲಂಚ ತಗೊಂಡು ನೀವು ಮತವನ್ನ ಮಾರ್ಕೊಂಡ ಮೇಲೆ ನಿಮಗೆ ನ್ಯಾಯವನ್ನು ಕೇಳುವಂತ ನೈತಿಕತೆ ಹೇಗೆ ಇರುತ್ತೆ ಅನ್ನೋದು ನನ್ನ ಪ್ರಶ್ನೆ. ನಮಗೂ ಕೂಡ ಹಲವು ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ ನಂತರ ನಮಗೆ ವೈಯಕ್ತಿಕವಾಗಿ ಕೂಡ ಫೋನ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ನಾವು ಸ್ಪರ್ಧೆ ಮಾಡಿದೀವಿ, ನಿಮ್ಮ ಒಂದು ಓಟ್ ಬೇಕು, ನಾವು ಹೀಗೆ ಸಂತೋಷಕೂಟ ಇಟ್ಕೊಂಡಿದ್ದೀವಿ, ಪಾರ್ಟಿ ಇಟ್ಕೊಂಡಿದ್ದೀವಿ, ತಾವು ಕೂಡ ಭಾಗಿಯಾಗಬೇಕು ಅಂತೇಳಿ ಎಲ್ಲರಿಗೂ ನಾವು ಶುಭವನ್ನು ಹಾರೈಸ್ತೀವಿ. ಯಾಕಂತ ಹೇಳಿದ್ರೆ ಗೆಲುವು ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ನಮಗೂ ಗೊತ್ತಿಲ್ಲ. ನ್ಯಾಯವಾಗಿ ಮತವನ್ನು ನೀಡುವಂಥದ್ದಷ್ಟೇ ನಮ್ಮ ಕೆಲಸ. ಒಬ್ಬ ಸದಸ್ಯರಾಗಿ ಒಂದು ಸಂಘ ಸಂಸ್ಥೆ ಮಂಡಳಿ ಸರಿಯಾಗಿ ಇರಬೇಕು. ನಿರ್ಮಾಪಕ ಸದಸ್ಯರಿಗೆ, ಪ್ರದರ್ಶಕರಿಗೆ, ವಿತರಕರಿಗೆ ತಮ್ಮ ಸಮಸ್ಯೆ ಏನಾದರೂ ಆದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಮಾಡಬೇಕಾಗಿರೋದು ಅವರ ಕರ್ತವ್ಯ. ಅದು ಆ ನಿಟ್ಟಿನಲ್ಲಿ ಅನ್ಯಾಯವನ್ನ, ಅಕ್ರಮವನ್ನ ಖಂಡಿಸುವಂತ, ಧ್ವನಿಯನ್ನ ಎತ್ತುವಂತ, ನಿಸ್ವಾರ್ಥ ಸೇವೆಯನ್ನ ಮಾಡುವಂತ ಮನಸ್ಥಿತಿಯನ್ನ ಅಳವಡಿಸಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಅಭ್ಯರ್ಥಿಗಳಿಗೆ ಮತವನ್ನ ನೀಡಿ ಅವರಿಗೆ ಗೆಲ್ಲಿಸಿ ಚಿತ್ರೋದ್ಯಮದ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಅವಕಾಶ ನೀಡುವಂಥದ್ದು ಮತದಾರ ಸದಸ್ಯರ ಒಂದು ಕರ್ತವ್ಯ, ಜವಾಬ್ದಾರಿ. ಹಾಗೇನೆ ಅಕ್ರಮವನ್ನ ಖಂಡಿಸುವಂತ ಧೈರ್ಯವನ್ನ ಎಲ್ಲರೂ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ಕೊಂಡಿರೋಣ ಅಂತ ಹೇಳಿದ್ರೆ ಎಲ್ಲೋ ಕೆಲವರು ಸಾವಿರಾರು ಜನ ಸದಸ್ಯರಿರುವಂತ, ಮತದಾರ ಇರುವಂತ ಮಂಡಳಿ ಯಾರೋ ಕೆಲವರು ಸ್ವಾರ್ಥಕ್ಕೋಸ್ಕರ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಅನ್ಯಾಯ ಅಲ್ವಾ ಇದು? ಅದೇ ರೀತಿ ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಒಂದು ಮಂಡಳಿಯ ವ್ಯವಸ್ಥೆ ಸರಿಯಾಗಿ ಇರಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಮತದಾರರು ಕೂಡ ಯೋಚನೆ ಮಾಡಬೇಕು. ನ್ಯಾಯಯುತವಾಗಿ ತಮ್ಮ ಮತವನ್ನ ನೀಡಿ ತಮಗೆ ಸೂಕ್ತ ಅನ್ನಿಸುವಂತ ಅಭ್ಯರ್ಥಿ ಹೊಸಬರೇ ಆದರೂ ಕೂಡ ಹೊಸಬರು ಬಂದು ಗೆದ್ದು ಕೆಲಸ ಕಾರ್ಯ ಮಾಡಿದಾಗ ತಾನೆ ಅವರಿಗೆ ಅನುಭವ ಬರೋದು, ಅವರು ಹಳಬರಾಗೋದು. ಅದು ಬಿಟ್ಟು ಹೊಸಬ್ರ ಅನುಕರಣಕ್ಕೆ ಹೊಸಬ್ರಿಗೆ ಅವಕಾಶವನ್ನು ನೀಡದೇ ಇದ್ರೆ ಹಳಬ್ರನೇ ತಾವು ಪದೇ ಪದೇ ಅವರೇ ಅಧ್ಯಕ್ಷ ಆಗೋದು, ಉಪಾಧ್ಯಕ್ಷ ಆಗೋದು, ಕಾರ್ಯದರ್ಶಿ ಆಗೋದು ಅಂತ ಒಂದ್ಸರಿ ಅಧ್ಯಕ್ಷ ಆದ್ಮೇಲೆ ಮತ್ತೆ ಮತ್ತೆ ಅವರು ಅಲ್ಲೇ ಇರ್ತಾರೆ. ಇವಾಗ ಒಂದ್ಸರಿ ಅಧ್ಯಕ್ಷ ಆದ್ಮೇಲೆ ಅದು ಒಂದು ಉನ್ನತ ಮಟ್ಟದ ಒಂದು ಸ್ಥಾನ. ಆ ಸ್ಥಾನದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಏನ್ ಕೆಲಸ ಮಾಡಬೇಕು ಅದು ಮಾಡಬಹುದು ಅಷ್ಟೇನೆ. ಮತ್ತೆ ಮತ್ತೆ ತಮ್ಮದೇ ಆಸ್ತಿ ಅನ್ನೋ ರೀತಿಯಲ್ಲಿ, ತಮ್ಮ ಅಪ್ಪನ ಆಸ್ತಿ ಅನ್ನೋ ರೀತಿಯಲ್ಲಿ ಮತ್ತೆ ಮತ್ತೆ ಸ್ಪರ್ಧೆ ಮಾಡಿ ಅಧಿಕಾರವನ್ನು ಅನುಭವಿಸೋದೇ ಕೆಲಸ ಕಾರ್ಯ ಮಾಡ್ಕೊಂಡಿದ್ರೆ ಹೊಸೊಬ್ರಿಗೆ ಅವಕಾಶ ಸಿಗೋದು ಯಾವಾಗ? ಆಮೇಲೆ ಪ್ರಸ್ತುತವಾಗಿ ಚಿತ್ರೋದ್ಯಮದಲ್ಲಿ ತೊಡಗಿಸಿಕೊಂಡವಂತವರು, ಸಿನಿಮಾವನ್ನ ಮಾಡ್ತಾ ಇರುವಂತವರು ಬಂದ್ರೆ ಒಂದ್ ರೀತಿ ಅವರಿಗೆ ಜ್ಞಾನ ಇರುತ್ತೆ, ಅನುಭವ ಇರುತ್ತೆ, ಪ್ರಸ್ತುತವಾಗಿ ಏನ್ ನಡೀತಾ ಇದೆ ಚಿತ್ರೋದ್ಯಮ ರಂಗದಲ್ಲಿ ಅಂತ ಅದು ಗೊತ್ತಾಗುತ್ತೆ. ಅದ್ ಬಿಟ್ರೆ ಯಾವುದೋ ಕಾಲದಲ್ಲಿ ಸಿನಿಮಾಗಳನ್ನ ಮಾಡಿ ಈಗ ಪ್ರಸ್ತುತವಾಗಿ ಬಂದು ಅಧಿಕಾರವನ್ನು ಅನುಭವಿಸೋದಕ್ಕೋಸ್ಕರನೇ ಬರೋ ತರ ಆದ್ರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಚಿತ್ರೋದ್ಯಮದಲ್ಲಿ ಏನೇನು ಸಮಸ್ಯೆಗಳು ಇದೆ, ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಲ್ವಾ? ಯಾಕಂತ ಹೇಳಿದ್ರೆ ಅವರವ್ರು ಖುದ್ದಾಗಿ ಸಿನಿಮಾಗಳನ್ನ ಮಾಡಿದಾಗ ಮಾತ್ರ ಪ್ರಸ್ತುತ ಕಾಲಘಟ್ಟದಲ್ಲಿ ಏನ್ ನಡೀತಾ ಇದೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾವುದೋ ಕಾಲದಲ್ಲಿ ಸಿನಿಮಾ ಮಾಡಿ ಇವಾಗ ಕೇವಲ ರಾಜಕೀಯ ಮಾಡೋ ನಿಟ್ಟಿನಲ್ಲಿ, ಅಧಿಕಾರ ಅನುಭವಿಸೋ ನಿಟ್ಟಿನಲ್ಲಿ ಮಾತ್ರ ಚುನಾವಣೆಗೆ ಸ್ಪರ್ಧಿಸುವಂತದ್ದು ಮಾಡಿದ್ರೆ ಅವರಿಂದ ಯಾವುದೇ ಕೆಲಸ ಕಾರ್ಯಗಳು ಆಗುವಂಥದ್ದು ಕಷ್ಟನೇ ಅಂತಾನೆ ಹೇಳಬಹುದು. ಹೊಸಬರಿಗೆ ಆಯ್ಕೆ ಮಾಡಿ ಕೂಡ ಹೊಸಬರಿಗೆ ಸದಸ್ಯರು ಕೂಡ ಸಲಹೆ ಸೂಚನೆಗಳನ್ನು ನೀಡಬೇಕು. ಈ ಕೆಲಸ ಈ ತರ ಮಾಡಿ, ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅನ್ನುವಂಥದ್ದು ಅವರಿಗೆ ಒಂದು ಧೈರ್ಯವನ್ನ ನೀಡಿ ಅವರ ಕಡೆಯಿಂದ ಕೆಲಸವನ್ನ ಮಾಡಿಸುವಂತ ಒಂದು ಬುದ್ಧಿವಂತಿಕೆ ಕೂಡ ಸದಸ್ಯರು ಮಾಡಬೇಕು. ಕೇವಲ ಅನುಭವ ಇದೆ ಅನ್ನೋದ್ರಿಗೆ ಅವರನ್ನೇ ಪದೇ ಪದೇ ಗೆಲ್ಲಿಸ್ತಾ ಇರೋದಕ್ಕಿಂತ ಹೊಸಬರಿಗೆ ಅವಕಾಶ ನೀಡಿ ಅವ್ರ ಕಡೆಯಿಂದ ಈ ಕೆಲಸ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂತ ಅವರಿಗೆ ಕೂಡ ಒಂದು ಜ್ಞಾನವನ್ನ ನೀಡಿ ಕೆಲಸ ಕಾರ್ಯಗಳನ್ನ ಮಾಡಿಸುವಂತದ್ದು ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಏನೇ ಆಗಲಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ನ್ಯಾಯಯುತವಾಗಿ ನಡೆಯಲಿ. ಹೊಸ ಆಡಳಿತ ಮಂಡಳಿ ಬಂದು ಚಿತ್ರೋದ್ಯಮದ ಸಮಸ್ಯೆ, ನಿರ್ಮಾಪಕರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.